ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿದ್ದು ಕೂಡ ನಾವು ಸಾಧನೆ ಮಾಡೋದಕ್ಕೆ ಸಾಕಷ್ಟು ಕಷ್ಟಪಡ್ತೀವಿ. ಆದರೆ ಇವರಿಗೆ ಕಣ್ ಕಾಣೋದಿಲ್ಲ. ಇವರು ಜಗತ್ತನ್ನು ನೋಡೋದಕ್ಕಾಗಲ್ಲ, ಆದರೆ ಇಡೀ ಜಗತ್ತೇ ಇವರನ್ನ ನೋಡುವಂತಹ ಸಾಧನೆ ಮಾಡಿದ್ದಾರೆ. ಎಸ್, ಹೌದು. ಯಾರು ಇವರು, ಏನು ಸಾಧನೆ ಮಾಡಿದ್ದಾರೆ, ಇವರು ನಡೆದು ಬಂದ ಹಾದಿ ಹೇಗಿತ್ತು, ಇವರಿಗೆ ಸ್ಫೂರ್ತಿ ಯಾರು, ಜೊತೆಗೆ ಇವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತೋರಿಸ್ತೀವಿ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಶಂಕರ್ ಉಮ್ರಾಣಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಸರ್, ನನಗೆ ಹೇಳ್ದೆ ವೀಕ್ಷಕರಿಗೆ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ನೀವೇನು ಸಾಧನೆ ಮಾಡಿದ್ದೀರಾ, ಏನು ಪ್ರತಿಭೆ ಇದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗೋಣ. ಸೊ ನೀವೆಲ್ಲ ಏನೆಲ್ಲ ಮಾಡ್ಬೋದು, ಏನೆಲ್ಲ ಹೇಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ವಿಶೇಷವಾಗಿ ನಮ್ಮ ಪರಿಚಯ ಬಂದ್ಬಿಟ್ಟು ಬಸವರಾಜ್ ಶಂಕರ್ ಉಮರಾಣಿ ಅಂತ, ಅತನಿ ನಮ್ಮವರು. ಎಜುಕೇಷನ್ MA BEd ಆಗಿದೆ. ಅದ್ರ ಜೊತೆಗೆ ನಾವು ಮ್ಯಾಥಮೆಟಿಕ್ಸ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವಿಶೇಷತೆ ಬಂದುಬಿಟ್ಟು ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಡೇಟ್ ಆಫ್ ಬರ್ತ್ ಬಿಡಿ, ಹುಟ್ಟಿದ್ದು 9/4/2000. ನೀವು ಹುಟ್ಟಿದ್ದು ಭಾನುವಾರ ಬರುತ್ತೆ, ಕರೆಕ್ಟಾ? ಸಂಡೇ ಹಾಲಿಡೇ ಬರುತ್ತೆ, ಇಸ್ ಇಟ್ ರೈಟ್? ಎಸ್, ಹೌದು. ಆಮೇಲೆ ಈಗ ನಿಮ್ಮ ಹತ್ರ ವಾಚ್ ಇರ್ಬೋದು, ಎಲ್ಲರೂ ಗಡಿಯಾರ ಎಲ್ಲರೂ ವಾಚ್ ನೋಡ್ಕೊ. ಸ್ಟುಡಿಯೋದಲ್ಲಿ ಈಗ ಟೈಮ್ ಬಂದುಬಿಟ್ಟು 2:31 ಆಗಿದೆ, 2:31 PM ಆಗಿದೆ, ಸರಿನಾ? ಹಾಗೆ ಮೇಡಮ್, ತಾವು ಕೋಟಿವರೆಗೆ ಲೆಕ್ಕಗಳನ್ನ ಕೇಳ್ಬೋದು. ಕೂಡೋದು, ಕಳೆಯೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್, ಕ್ಯೂಬ್, ಟೇಬಲ್, ಸ್ಕ್ರೋಲ್ಸ್ ಟುಗೆದರ್ ಮಾಡುವಂಥದ್ದು. ಆನ್ ದ ಸ್ಪಾಟ್ ನೀವೇನಾದರೂ 30 ಅಂಕಿಗಳನ್ನ ಹೇಳಿಬಿಟ್ರೆ ರ್ಯಾಂಡಮ್ ಆಗಿ ಸ್ಟೇಟ್ ಆ್ಯಂಡ್ ರಿವರ್ಸ್ ಹೇಳುವಂಥದ್ದು. ಆ್ಯಂಡ್ ಒನ್ಸ್ ಯು ಟೆಲ್ ಮೊಬೈಲ್ ನಂಬರ್, ನೀವು 10 ವರ್ಷ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಫೋನ್ ನಂಬರ್, ಸುಮಾರು 10,000 ಮೊಬೈಲ್ ನಂಬರ್ ಮೈಂಡಲ್ಲಿ ಸೇವ್ ಇದೆ. ಹೀಗೆ 10,000 ನಂಬರ್. ಹೌದು ಮೇಡಮ್. ಹಾಗೆಯೇ ನಮಗೆ ಅಬ್ದುಲ್ ಕಲಾಂ ಅವ್ರದ್ದು ನ್ಯಾಷನಲ್ ಅವಾರ್ಡ್ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಆಮೇಲೆ ದುಬೈ ಕಿಂಗ್ರಿಂದ ಅವಾರ್ಡ್ ಆಗಿದೆ, ಇಂಟರ್ನ್ಯಾಷನಲ್ ಅವಾರ್ಡು. ಅದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ಈ ರೀತಿ ನಮ್ಮದು ನಂಬರ್ಸ್ ಅನ್ನ ಎಲ್ಲ ನಿಮ್ಮ ಹಿಡಿತದಲ್ಲಿ ಇಟ್ಕೊಟ್ಟಿದ್ದೀರಾ? ಹೌದು. ಸರ್, ಯಾವ ವಯಸ್ಸಿಂದ ಶುರು ಮಾಡಿದೆ ಸರ್? ಆ್ಯಕ್ಚುಲಿ ಮೇಡಮ್, ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮಹೇಶ್ವರಿ ಬ್ಲೈಂಡ್ ಸ್ಕೂಲಲ್ಲಿ ಮುಗಿಸಿದೆ. ಆ ಅವಧಿನಲ್ಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ, ನಿಮಗೆ ಗೊತ್ತಿರ್ಬೋದು, ಮಾನವ ಕಂಪ್ಯೂಟರ್ ಅಂತ ಶಕುಂತಲಾ ದೇವಿ ಅಂತ ಒಬ್ಬರಿದ್ದರು. ಸೊ ಅವರು ಕಣ್ಣಿದ್ದು ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವೇಕೆ ಮಾಡಬಾರ್ದು ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲಿ ಬಂತು. ಸೊ ನಮಗೆ ಅವರೇ ಸ್ಫೂರ್ತಿ. ನಮ್ಮ ಮೋಟೋ ಬಂದುಬಿಟ್ಟು ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅನ್ನೋ ಹಾಗೆ ಶಕುಂತಲಾ ದೇವಿಯವರೇ ನಮಗೆ ಇನ್ಸ್ಪಿರೇಷನ್ನು. ಮತ್ತು ಈ ಟ್ಯಾಲೆಂಟ್ ಬರಲಿಕ್ಕೆ ಮುಖ್ಯ ಕಾರಣವೇ ಅಂಧತ್ವ. ನಮಗೆ ಕಣ್ಣಿದ್ರೆ ಇವತ್ತು ನಿಮ್ಮ TV ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ. ಸೊ ಭಗವಂತ ಒಂದು ಕಿತ್ಕೊಂಡ್ರೆ ಏನೋ ಒಂದು ಕೊಡ್ತಾನೆ, ಅದಕ್ಕೆ ಇದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೌದು, ನಾನು ಕೇಳಿದ್ದೀನಿ ಈ ಮಾತು ಕೂಡ. ಸೊ ಕಾಣಿಸಿಲ್ಲ ಅಂದರೆ ಅವ್ರ ಮೈಂಡ್ ಇನ್ನೂ ಹೆಚ್ಚು ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದು ಹೌದು ಅಲ್ವಾ? ಅಂದರೆ ಬಹಿರಂಗ ಮತ್ತು ಅಂತರಂಗ ಶಕ್ತಿ. ನೋಡಿ, ನೀವು ಜಗತ್ತು ನೋಡ್ತೀರಾ, ನೋಡಿ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ನಾವೇನು ನೋಡೋದೇ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಲ್ಲರಲ್ಲೂ ಈ ವಿಶೇಷತೆ ಇರುತ್ತೆ, ಶಕ್ತಿ ಇರುತ್ತೆ. ಆ ಅಂತರಂಗ ಶಕ್ತಿನ ಯಾರು ಬಳಕೆ ಮಾಡ್ಕೊಂತ ಅವರು ಸಾಧಕರಾಗ್ತಾರೆ.